ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಕಲ್ಸ್ ರೊಟ್ಟಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಮಾಡ್ತಾಯಿದ್ರು. ಆ್ಯಕ್ಚುಲಿ ಇದನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಚಪಾತಿ ಯೂಸ್ ಮಾಡಿಕೊಂಡು ಮಾಡೋವಂಥದ್ದು. ಇದು ನೋಡಿ, ಎಳ್ಳು ಬೆಳ್ಳಗೆ ನಾನು ಇದನ್ನು ಉಜ್ಜಿಬಿಟ್ಟು ತೊಳೆದಿಟ್ಕೊಂಡಿದ್ದೆ. ಓಕೆನಾ, ಒಂದು ಲೋಟ ತೊಗೊತೀನಿ, ಅಂದರೆ ಒಂದು 1/4 kg ತೊಗೊತಾ ಇದ್ದೀನಿ. ಇವಾಗ ಇದನ್ನು ಉರಿಯೋಣ. ಚೆನ್ನಾಗಿ ಕೆಂಪಗಾಗೋವರೆಗೂ ಉರಿಬೇಕು ಫ್ರೆಂಡ್ಸ್. ನಾನು ಹುರ್ಕೊಂಬರ್ತೀನಿ ಫ್ರೆಂಡ್ಸ್. 1/4% ಆಗಿದೆ. ಅದು ನೋಡಿ, ಅದು ಫ್ಲಾಟಾಗಿರುತ್ತಲ್ವ, ಅದು ಈ ಥರ ಊದ್ಕೊಳ್ಳೋ ಥರ ಆಗುತ್ತೆ. ಆಗ ನಿಮಗೆ ಗೊತ್ತಾಗುತ್ತೆ, ಅದ್ರ ಸ್ಮೆಲ್ಲೂ ಬರುತ್ತೆ. ಆ ಟೈಮ್ನಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಬಿಟ್ಟು ಇದು ಫುಲ್ಲು ತಣ್ಣಗಾಗಬೇಕು ಫ್ರೆಂಡ್ಸ್. ಆ ಟೈಮ್ನಲ್ಲಿ ನಾವು ಮಿಕ್ಸಿನಲ್ಲಿ ಇದು ಒಂದು ಪೌಡ್ರ್ ಥರ ಮಾಡ್ಕೋಬೇಕು. ಫೈನ್ ಪೌಡ್ರ್ ಅಲ್ಲ, ಒಂದು ಪೌಡ್ರನ್ನ ಮಾಡ್ಕೊಳ್ಬೇಕು. ಓಕೆನಾ, ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ನಮ್ಮ ಅಪ್ಪ ಹೇಳ್ತಾಯಿದ್ರು, ಒಂದು ವಾರ 15 ದಿವಸದಲ್ಲಿ ತಿಂದರೆ ದೇಹದಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ರೂ ಕ್ಲಿಯರ್ ಆಗುತ್ತೆ ಅಂತ. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ. ಇವಾಗ ತಣ್ಣಗಾಗಲಿ ಫ್ರೆಂಡ್ಸ್. ಇವಾಗ ನೋಡಿ, ಆವಾಗಲೇ ನಾನು ಹೇಳಿದ್ನಲ್ಲ, ಎಳ್ಳನ್ನ ನಾನು ಹುರಿದಿಟ್ಕೊಂಡಿದ್ದೀನಿ ನೋಡಿ ಈ ಥರ. ಇದನ್ನು ಇವಾಗ ಮಿಕ್ಸಿನಲ್ಲಿ ಹಾಕಬೇಕು. ತೋರಿಸ್ತೀನಿ ನಾನು. ಅದಕ್ಕೆ ಇವಾಗ ಪಾಕ ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈ ಥರ ಗಟ್ಟಿ ಪಾಕನ ಮಾಡ್ಕೋಬೇಕು. ಒಂದು 1/4 kg ಬೆಲ್ಲಕ್ಕೆ ಒಂದು ಚಿಕ್ಕ ಲೋಟದಲ್ಲಿ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಗಟ್ಟಿ ಪಾಕ, ಎಳೆ ಬರುತ್ತಲ್ಲ ಆ ಥರ ಎಲ್ಲ ಒಂದು ಸ್ವಲ್ಪ ಗಟ್ಟಿ ಪಾಕ. ಓಕೆನಾ, ಮತ್ತು ಒಂದು 4 ಇಲ್ಲಿ ನೋಡಿ ಏಲಕ್ಕಿ ತೊಗೊಂಡಿದ್ದೀನಿ. ಮತ್ತು ಸೋಂಪು ಶುಂಠಿ ಅಂತೀವಲ್ವ, ಸೋಂಪು ಒಣಶುಂಠಿ ಅಂತಾರಲ್ಲ, ಅದು ಕೆಜ್ಜಿಟ್ಕೊಂಡಿದ್ದೀನಿ. ಮತ್ತು ಸೋಂಪು ಕಾಳು, ನಾವು ಜೀರ್ಣಶಕ್ತಿಗೆ ಒಳ್ಳೆಯದು ಅಂತ ಯೂಸ್ ಮಾಡ್ತೀವಲ್ಲ ಅದು. ಮತ್ತು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ. ಇವಾಗ ನೋಡಿ, ಈ ಎಳ್ಳೊಳಗಡೆನೇ ಏಲಕ್ಕಿ 4 ಮತ್ತು ಸೋಂಪು ಮತ್ತು ಶುಂಠಿ ಎರಡೂ ಇದರಲ್ಲಿ ಹಾಕ್ಬಿಟ್ಟು, ನಾನು ತುಂಬ ಪೇಸ್ಟ್ ಥರ ಏನು ಬೇಡ ಫ್ರೆಂಡ್ಸ್, ತೋರಿಸ್ತೀನಿ ನಾನು. ಮಿಕ್ಸಿಗೆ ಈ ಥರ ಹಾಕ್ಕೊಳ್ಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾವಾಗಲೂ ಚಪಾತಿ ತಿಂದು ಬೋರ್ ಆಗಿದ್ದರೆ, ಏನಾದರೂ ಸ್ವೀಟ್ ಮಾಡಬೇಕಲ್ಲಪ್ಪ ಅಂತ ಯೋಚನೆ ಮಾಡಿದ್ರೆ ನೀವು ಈ ಥರ ಮಾಡ್ಕೊಳ್ತೀನಿ. ಮತ್ತು ಪದೇ ಪದೇ ತಿಂತಾ ಇರ್ತೀರ ನೀವು. ಓಕೆನಾ, ಈ ರೀತಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಕಲ್ಸಿ ರೊಟ್ಟಿ ಅಂತ ಹೇಳ್ತೀವಿ ನಾವು ನಮ್ಮ ಕಡೆ. ನೀವು ಏನಂತ ಹೇಳ್ತೀರಾ ಕಮೆಂಟಲ್ಲಿ ನನಗೆ ತಿಳಿಸಿ. ಇವಾಗ ರುಬ್ಕೊಂಬರೋಣ ಫ್ರೆಂಡ್ಸ್. ನಾನು ರುಬ್ಕೊಂಬಂದಿದ್ದೀನಿ ನೋಡಿ ಈ ಥರ. ತುಂಬ ನೈಸಾಗಿ ಅಂದರೆ ಪೇಸ್ಟ್ ಥರ ಆಗ್ಬಿಡುತ್ತೆ. ಓಕೆನಾ, ಈ ಥರ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ನಾನು ಚಪಾತಿನ ಮಾಡಿದ ಮೇಲೆ ಅದು ಹೇಗೆ ಮಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ತವ ಕಾಯ್ದಿದೆ, ನಾನು ಚಪಾತಿ ಬೇಯಿಸ್ಕೊಳ್ತೀನಿ. ಇದು ನೀವು ಬೇಕಂದರೆ ಎಣ್ಣೆ ಬೇಕಾದರೂ ಹಚ್ಕೊಳ್ಬೋದು. ನಮಗೆ ಎಣ್ಣೆ ಇಷ್ಟ ಇಲ್ಲ ಅನ್ನೋರು ನೀರನ್ನ ತೊಗೊಂಡು ಒಂದು ಕರ್ಚಿಪ್ ಇಲ್ಲ ಯಾವುದಾದ್ರೂ ಒಂದು ಹೊಸದೊಂದು ಬಟ್ಟೆ ಪೀಸ್ ಏನಾದರೂ ಇದ್ದರೆ ನೀರನ್ನ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಉಲ್ಟಾ ಮಾಡಾಕ್ಕೋಬೋದು. ನಾನು ಸ್ವಲ್ಪ ಲೈಟಾಗಿ ಒಂಚೂರು ಎಣ್ಣೆನೇ ಹಾಕ್ಕೊಳ್ತಾ ಇದ್ದೀನಿ ನಾನೀಗ. ಈ ಥರ ಬೇಯಿಸ್ಕೊಂಡು ಈ ಕಡೆಗೆ ನಾನು ಆಲ್ರೆಡಿ ತವ ಮೇಲೆ ಹಚ್ಚಿದ್ದೆ. ಸ್ವಲ್ಪ ಸ್ವಲ್ಪ ನಿಮಗೆ ಬೇಕಂದರೆ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲ ಬೇಡ ಅಂದರೆ ಇವಾಗ ಶುಗರ್ ಇರೋರು, ಆಯಿಲ್ ನಾವು ತಿನ್ನಲ್ಲ ಅಂತ ಅನ್ನೋರಿಗೆಲ್ಲ ನೀರನ್ನ ಬೇಕಾದರೆ ಯೂಸ್ ಮಾಡ್ಬೋದು. ಒಂದು ಬೌಲಲ್ಲಿ ನೀರನ್ನ ಇಟ್ಕೊಂಡು ಒಂದು ಬಟ್ಟೆ ಸಹಾಯದಿಂದ ಎಲ್ಲ ಮೇಲೆ ಈ ಥರ ಎಣ್ಣೆ ಹಚ್ಚೋ ಥರನೇ ಮೇಲೆ ಸ್ಪ್ರೆಡ್ ಮಾಡಬೇಕು ಫ್ರೆಂಡ್ಸ್. ಓಕೆನಾ, ನೋಡಿ ಈ ಥರ ಚಪಾತಿನ ಕಲ್ಸಿ ರೊಟ್ಟಿ ಅಂತ ನಾನು ಹೇಳಿದ್ನಲ್ವ, ಇದನ್ನು ಎಲ್ಲ ಬೇಯಿಸ್ಕೊಂಡು ಬಿಸಿ ಬಿಸಿ ಚಪಾತಿನೇ ಎಲ್ಲ ಪೀಸ್ ಮಾಡಿಬಿಟ್ಟು ಇಟ್ಕೊಳ್ಬೇಕು. ಓಕೆನಾ, ನಾನು ತೋರಿಸ್ತೀನಿ ನಿಮಗೆ. ಇವಾಗ ಹೀಗೆ ಚಪಾತಿ ಈ ಥರ ಮಾಮೂಲಿ ಚಪಾತಿ ನಾವು ಹೇಗೆ ಬೇಯಿಸ್ಕೊಳ್ತೀವೋ ಆ ಥರನೇ ಚೆನ್ನಾಗಿ ಚಪಾತಿನ ಎಲ್ಲ ಮಾಡಿಟ್ಕೊಂಡು, ನಿಮಗೆ ಕ್ವಾಂಟಿಟಿ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ನೋಡಿಕೊಂಡು ನೀವು ಮಾಡ್ಬೋದು. ನಮ್ಮ ಮನೆಯಲ್ಲಿ ಇವಾಗ 4 ಜನ ಅಂದರೆ ಒಂದು 10 ಚಪಾತಿ ನಾನು ಮಾಡ್ತಾಯಿದ್ದೀನಿ. ದೊಡ್ಡದಾಗಿ ರೊಟ್ಟಿ ಅಂತ ಮಾಡ್ತಾರೆ, ದೊಡ್ಡ ತವ ತುಂಬ ಆಗೋ ಥರ ದೊಡ್ಡದಾಗಿರುತ್ತೆ. ಆ ಥರ ಅಂತಂದರೆ ಜಾಸ್ತಿ ಆಗುತ್ತೆ ಪೀಸಸ್ ಮಾಡಿದ್ರೆ. ಇದು ಚಿಕ್ಕದಾಗಿರೋದ್ರಿಂದ ಕಡಿಮೆ ಇರುತ್ತೆ. ಓಕೆನಾ, ನೋಡಿ ಈ ಥರ. ಈಗ ಎಲ್ಲ ಚಪಾತಿನೂ ನಾನು ಬೇಯಿಸ್ಕೊಂಡು ಬರ್ತೀನಿ ಫ್ರೆಂಡ್ಸ್.
ಆಮೇಲೆ ನಾನು ಕಟ್ ಮಾಡೋದು ಹೇಗೆ ಅಂತಲೂ ತೋರಿಸ್ತೀನಿ, ಪೀಸಸ್ ಮಾಡೋದು. ಫ್ರೆಂಡ್ಸ್ ಇವಾಗ ನೋಡಿ ಚಪಾತಿ ನಾನು ಹಾಕಿದ್ದೀನಿ. ನಾನು ಹೇಳೋದ್ನಲ್ಲ ನೀರು ಹಚ್ಚೋದು ಅಂತ ಹೇಳ್ಬಿಟ್ಟು, ಇವಾಗ ನೋಡಿ ಈ ಥರ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ, ಒಂದು ಬಟ್ಟೆನ ತೊಗೊಂಡಿದ್ದೀನಿ. ಈ ಥರ ನೀರನ್ನ ಹಚ್ಕೊಂಡು, ಇದು ಶುಗರ್ ಇರೋರು, ಈವನ್ ಶುಗರ್ ಇರೋರು ತಿನ್ಬೋದು ಫ್ರೆಂಡ್ಸ್, ಓಕೆನಾ. ಇದು ಬೆಲ್ಲ ಯೂಸ್ ಮಾಡ್ತಿರೋದ್ರಿಂದ ನೋಡಿ ಈ ಥರ ಎಣ್ಣೆ ಬೇಡ ಅಂದರೆ ಈ ಥರ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡಿ ಎಲ್ಲ ಕಡೆನೂ ಉಲ್ಟಾ ಹಾಕಿಬಿಟ್ಟು ಬೇಯಿಸ್ಕೊಳ್ಳೋದು, ಓಕೆನಾ. ಈ ಥರ ಇದು ತುಂಬ ಹೆಲ್ದಿಯಾಗಿರುತ್ತೆ ಫ್ರೆಂಡ್ಸ್. ಈ ಥರ ನಮ್ಮ ಅಮ್ಮ ಮಾಡ್ತಾಯಿರ್ತಾರೆ ಆ್ಯಕ್ಚುಲಿ, ಅದಕ್ಕೇ ನಾನು ಈ ಥರ ತೋರಿಸ್ತಾ ಇದ್ದೀನಿ. ಊರಲ್ಲೆಲ್ಲ ನಾವು ಆ್ಯಕ್ಚುಲಿ ಈ ಥರ ಚಪಾತಿ ರೊಟ್ಟಿ ಮಾಡಿದ್ರೆ ಇದೇ ಥರನೇ ಸೇಮ್ ಮಾಡೋದು, ಬಟ್ ಇಲ್ಲೆಲ್ಲ ಆಯಿಲ್ ಹಾಕ್ತಾರೆ ಬೆಂಗಳೂರು ಕಡೆ. ನೋಡಿ ಈ ಥರ ಏನಪ್ಪ ಇದರಲ್ಲಿ ಎಣ್ಣೆ ಇದೆ ತಿನ್ನೋದು ಹೇಗೆ ಅನ್ನೋ ಥರ ಇರಲ್ಲ. ನಿಮಗೆ ಆಯಿಲ್ ಇಷ್ಟ ಅಂದರೆ ನೀವು ಆಯಿಲ್ನ ಹಾಕ್ಕೊಳ್ಬೋದು, ಇಲ್ಲ ಬೇಡ ನಾವು ಈ ಥರ ನೀರನ್ನ ಯೂಸ್ ಮಾಡ್ತೀವಿ ಅಂದರೆ ನೀವು ಈ ಥರ ನೀರನ್ನು ಯೂಸ್ ಮಾಡಿ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡು ನೋಡಿ. ನಾರ್ಮಲ್ಲಾಗಿ ಚಪಾತಿ ಮಾಡೋ ಟೈಮ್ನಲ್ಲಿ ನೀವು ಈ ಥರ ನೀರನ್ನು ಹಾಕ್ಕೊಂಡು ಚಪಾತಿನ ಮಾಡ್ಕೊಳ್ಬೋದು. ನೋಡಿ ಈ ಥರ ಮಾಡ್ಕೊಂಡು ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡು ಎತ್ತಿಟ್ಕೊಳ್ಳೋದು ಫ್ರೆಂಡ್ಸ್, ಓಕೆನಾ. ಇವಾಗ ನಾನು ಬೆಲ್ಲ ಯೂಸ್ ಮಾಡ್ತಿರೋದ್ರಿಂದ ಇವನ್ ಶುಗರ್ ಇರೋರು ಸ್ವಲ್ಪ ತಿಂದರೆ ಏನೂ ಆಗೋಲ್ಲ ಫ್ರೆಂಡ್ಸ್, ಓಕೆನಾ. ಇದೇ ರೀತಿ ಮಾಡಿ ನೋಡಿ ಮನೆಯಲ್ಲಿ. ನನಗೆ ಕಮೆಂಟಲ್ಲಿ ಪ್ಲೀಸ್ ತಿಳಿಸಿ ಹೇಗಿತ್ತು ಅಂತೇಳ್ಬಿಟ್ಟು. ಬೇರೆ ಏನಾದರೂ ಬೇಕಿದ್ರೂ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಇವಾಗ ಇದನ್ನೆಲ್ಲ ಬೇಯಿಸ್ಕೊಂಬರೋಣ ಫ್ರೆಂಡ್ಸ್. ಇವಾಗ ಚಪಾತಿನೆಲ್ಲ ಬೇಯಿಸ್ಕೊಂಡಾಯಿತು. ಇವಾಗ ನೋಡಿ ಸ್ವಲ್ಪ ತಣ್ಣಗಾಗಿದೆ, ಸ್ವಲ್ಪ ತಣ್ಣಗಾದ ಬಿಸಿ ಬಿಸಿಯಲ್ಲಿ ಬೇಕಾದ್ರೂ ಇದು ಮಾಡ್ಬೋದು. ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕೈನಲ್ಲೇ ಈ ಥರ ಮುಟ್ಬಿಟ್ಟು ಎಲ್ಲ ಚಪಾತಿಗಳನ್ನು ಈ ಥರನೇ ಚಿಕ್ಕ ಚಿಕ್ಕದಾಗಿ ನಿಮ್ಗೆ ಎಷ್ಟು ಚಿಕ್ಕದಾಗಿ ಕಟ್ ಮಾಡೋಕ್ಕಾಗುತ್ತೋ ಕೈನಲ್ಲಿ ಆ ಥರ ಈ ಥರ ರೋಲ್ ಥರ ಬೇಕಾದರೂ ಮಾಡಿಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಎಲ್ಲ ಚಪಾತಿನೂ ಈ ಥರ ಕಟ್ ಮಾಡ್ಕೊಳ್ಳಿ. ಇವಾಗ ನೋಡಿ ಬಾಣಲಿ ಇಟ್ಟಿದ್ದೀನಿ. ಈ ಬಾಣಲಿನಲ್ಲಿ ನಾನು ಹೇಳಿದ್ನಲ್ಲ ಆವಾಗಲೇ ಪಾಕದಲ್ಲಿ ಏನು ಕಸ ಎಲ್ಲ ಏನಿಲ್ಲ, ಆದರೂ ಒಂದ್ಸಲಿ ಸೋಸ್ಕೊತೀನಿ ನಾನು. ನೋಡಿ ಸೋಸ್ಬಿಟ್ಟು ಆಲ್ರೆಡಿ ನಾನು ಇಟ್ಕೊಂಡಿದ್ದೆ. ಇದು ನೀವು ಒಂದು 1/4 kg ಬೆಲ್ಲನ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಒಂದು ಚಿಕ್ಕ ಲೋಟ, ಟೀ ಕುಡಿಯೋ ಲೋಟ ಇರುತ್ತಲ್ವ, ಆ ಲೋಟದಲ್ಲಿ ಚಿಕ್ಕದಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಪಾಕ ಮಾಡ್ಕೋಬೇಕು, ಓಕೆನಾ. ನೀರು ಪಾಕ ಬೇಡ ಫ್ರೆಂಡ್ಸ್, ಯಾಕೆಂದರೆ ಇದಕ್ಕೆ ಸ್ವಲ್ಪ ಎಲ್ಲ ಹಂಡ್ಕೊಳ್ಬೇಕು, ಇದಕ್ಕೆ ಎಲ್ಲ ಬೈಂಡಿಂಗ್ ಥರ ಆಗಬೇಕು, ಓಕೆನಾ. ನೋಡಿ ಇವಾಗ ಇದು ಬಿಸಿ ಆಗ್ತಾ ಇರಲಿ. ಇದರಲ್ಲಿ ಏನೇನು ಹಾಕಬೇಕು ಅಂತ ನಾನು ತೋರಿಸ್ತೀನಿ. ಸ್ವಲ್ಪ ಸಿಮ್ಮಲ್ಲೇ ಇಟ್ಟಿರ್ತೀನಿ, ಬಿಸಿ ಆಗಲಿ ಇದು. ಇವಾಗ ನೋಡಿ ನಾನು ಇದರಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಎಳ್ಳು ಪುಡಿ, ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನಾನು. ಮತ್ತು ಒಂದು ಓಳು ಫುಲ್ಲು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ನಾನು. ಇದು ಫ್ರೆಂಡ್ಸ್ ನೀವು ತಿಂಗಳಾನ್ಗಟ್ಲೆ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಫ್ರಿಡ್ಜಲ್ಲಿ ಬೇಕಾದ್ರೆ ನೀವು ಇಟ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೀವು, ಓಕೆನಾ. ಆಮೇಲೆ ಒಂದು ದೊಡ್ಡ ತೆಂಗಿನಕಾಯಿ ಅಂತ ಹೇಳಿದ್ನಲ್ಲ, ಇದರಲ್ಲೇ ಹಾಕ್ಬಿಟ್ಟು ಚೆನ್ನಾಗಿ ಎರಡನ್ನು ಮಿಕ್ಸ್ ಮಾಡೋಣ. ಏಲಕ್ಕಿ ಮತ್ತು ಸೋಂಪು ಶುಂಠಿ ಎಲ್ಲ ಹಾಕಿದ್ದೀವಿ ಇದರಲ್ಲಿ. ಸೋಂಪು ಕಾಳು ನಾವು ತಿಂತೀವಲ್ವ ಅದು. ನೋಡಿ ಇದು ಸಿಮ್ಮಲ್ಲೇ ಸ್ವಲ್ಪ ಇದಾಗ್ತಾ ಇರಲಿ, ಬೇಯ್ತಾ ಇರಲಿ ಫ್ರೆಂಡ್ಸ್. ಇವಾಗ ನೋಡಿ ಕುದೀತಾ ಇದೆ. ಈ ಟೈಮ್ನಲ್ಲಿ ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದನ್ನು ಅದರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಎಲ್ಲ ಬೈಂಡ್ ಆಗೋ ಥರ, ಓಕೆನಾ ಫ್ರೆಂಡ್ಸ್. ಇದು ಯಾರು ಮಾಡಿರಲಿಕ್ಕಿಲ್ಲ, ನೋಡಿ ನೀವು ಒಂದ್ಸರಿ ಟ್ರೈ ಮಾಡಿ, ಪದೇ ಪದೇ ಮಾಡ್ತಾ ಇರ್ತೀರ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು
ನಾನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಫೈನಲಾಗಿ ನಾನು ಮಿಕ್ಸ್ ಮಾಡಿಕೊಂಡೆ. ಇದು ಹೇಗಿತ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.